ಇರಾನ್ಗೆ ಯಾಮಾರಿಸಿ ದಾಳಿ ಮಾಡಿರೋದು ಅಮೆರಿಕ. ಒಂದು 15 ದಿನ ನನಗೆ ಟೈಮ್ ಬೇಕು, ನಾನು ಯೋಚನೆ ಮಾಡೋಕ್ಕೆ ಟೈಮ್ ಬೇಕು ಅಂತ ಅಮೆರಿಕ ಅಧ್ಯಕ್ಷ ಮಾತನಾಡ್ತಿರ್ತಕ್ಕಂಥ ಹೊತ್ತಲ್ಲೇ ಆ ಥರ ಮಾತಾಡಿದ್ದು ಹೌದು. 15 ದಿನ ನನಗೆ ಟೈಮ್ ಬೇಕಾಗುತ್ತೆ ಅಂತ ಹೇಳಿ ಇದ್ದಕ್ಕಿದ್ದಂತೆ ಇರಾನ್ಗೆ ಯಾಮಾರಿಸಿ ಅಮೆರಿಕ ದಾಳಿ ಮಾಡ್ತು. 2 ಗುಂಪುಗಳಾಗಿ ಟೇಕ್ ಆಫ್ ಆಗಿದ್ದದ್ದು B-2 ಬಾಂಬರ್ಸ್ ವಿಮಾನಗಳು. 2 ಗುಂಪಾಗಿ ಡಿವೈಡ್ ಆಗಿದೆ. ಸುಮಾರು 1 ಬಾಂಬರ್ ಪ್ಲೇನ್ ಇದು ಒಮ್ಮೆಗೆ ಇದು ಟೇಕ್ ಆಫ್ ಆದರೆ ಸುಮಾರು 11,000 ಕಿಲೋಮೀಟರ್ ದೂರದಷ್ಟು ಚಲಿಸುತ್ತೆ ಇದು ಅಂತ. ಒಮ್ಮೆ ಈ B-2 ಬಾಂಬರ್ ವಿಮಾನ ಟೇಕ್ ಆಫ್ ಆಯಿತು ಅಂದರೆ 11,000 ಕಿಲೋಮೀಟರ್ಗಳು ಚಲಿಸುತ್ತೆ ಇದು. ಜೊತೆಗೆ ಗಾಳಿಯಲ್ಲಿ ಇದಿರಬೇಕಾದ್ರೇ, ಆಕಾಶದಲ್ಲಿ ತೇಲಾಡ್ತಾ ಇರಬೇಕಾದ್ರೇ ಇದಕ್ಕೆ ಮರು ಇಂಧನ ಪೂರಣ ವ್ಯವಸ್ಥೆ ಮಾಡಬಹುದು ಗಾಳಿಯಲ್ಲೇ. ಇನ್ನೊಂದು ವಿಮಾನ ಬಂದು ಗಾಳಿಯಲ್ಲೇ ಅದಕ್ಕೆ ತುಂಬಿಸಬಹುದು. ಆಕಾಶದಲ್ಲಿ ಇದ್ದಾಗಲೇ ಈ ವಿಮಾನಕ್ಕೆ ತೈಲ ಪೂರೈಕೆ ಮಾಡಬಹುದು, ಫ್ಯೂಯಲ್ ಹಾಕಬಹುದು ಅದಕ್ಕೆ ಅಂತ. ಆಪರೇಷನ್ ಮಿಡ್ನೈಟ್ ಹ್ಯಾಮರ್ ಮೂಲಕವಾಗಿ ದಾಳಿ ಮಾಡಿರೋದಿದ್ದು ಮಿಸೌರಿ ಏರ್ಬೇಸಿಂದ ಟೇಕ್ ಆಫ್ ಆಗಿದ್ದು ಒಂದು ತಂಡ. ಮಿಸೌರಿ ಏರ್ಬೇಸ್ನ ಕಡೆಯಿಂದ ಒಂದು ತಂಡ ಟೇಕ್ ಆಫ್ ಆಗಿತ್ತು. ಇದು ನೇರವಾಗಿ ಪೆಸಿಫಿಕ್ ಸಾಗರದ ಗುವಾಮ್ಗೆ ಬರುತ್ತೆ. ಇದು ಅಲ್ಲಿ ಟೇಕ್ ಆಫ್ ಆಗಿದ್ದು ಪೆಸಿಫಿಕ್ ಸಾಗರದ ಗುವಾಮ್ಗೆ ಬರುತ್ತೆ. ಗುವಾಮ್ನಲ್ಲಿರ್ತಕ್ಕಂಥ ಏರ್ಬೇಸ್ಗೆ ಬಂದಿದ್ದು B-2 ಬಾಂಬರ್ಸ್. ಆದರೆ 7 B-2 ಬಾಂಬರ್ನ ಪ್ರತ್ಯೇಕ ತಂಡಗಳು ಇಲ್ಲಿ ದಾಳಿ ಮಾಡಿರೋದು ಒಂದೇ ಒಂದಲ್ಲ. ಏನಾಗ್ಬಿಡುತ್ತೆ, ನಿಮಗೆ ಒಂದೇ ಒಂದು ಟೀಮ್ ಬಂತು ಅಂತ ಅಂದ್ಕೊಳ್ಳಿ. ಆ ಟೀಮ್ ಬಂದ ತಕ್ಷಣ ನಿಮ್ಗೆ ಏನಾಗ್ಬಿಡುತ್ತೆ, ಅದು ಟಾರ್ಗೆಟ್ ಮಾಡಿಬಿಡ್ತಾರೆ, ಅಕಸ್ಮಾತ್ ಹೊಡೆದು ಹಾಕ್ಬಿಡ್ತಾರೆ ಅಂತ ಅಂದ್ಕೊಳ್ಳಿ. ಎಲ್ಲ ಶೂಟ್ ಮಾಡಾಕ್ಬಿಟ್ಟು ಹೊಡೆದು ಹಾಕ್ಬಿಟ್ರು ಅಂದರೆ ಬೇರೆ ಟೀಮ್ಗಳ ಕತೆ. ಆವಾಗ ಒಂದೇ ಟೀಮ್ ಇದ್ದರೆ ಅದು ಹಾಳಾಯಿತು ಅಂತ. ಬೇರೆ ಟೀಮ್ಗಳಿದ್ದಾಗ ಅಕಸ್ಮಾತ್ ಒಂದು ಫೇಲ್ ಆದರೂ, ಒಂದೇನೋ ಫೇಲ್ಯೂರ್ ಆಯಿತು ಅಂತ ಅಂದುಕೊಂಡ್ರು ಕೂಡ ಬೇರೆ ತಂಡಗಳು ದಾಳಿ ಮಾಡಬಹುದಾಗುತ್ತೆ. ಹಾಗಾಗಿ 7 ಬೇರೆ ಬೇರೆ ಟೀಮ್ ಮಾಡಿಕೊಂಡಿದ್ದು ಇದು ಇರಾನ್ ಕಡೆಗೆ ಹೊರಟಿದ್ದವು. 18 ಗಂಟೆ ಟ್ರಾವೆಲ್ ಮಾಡಿರೋದು ಈ ವಿಮಾನಗಳು. 18 ಗಂಟೆಗಳ ಪ್ರಯಾಣದ ನಂತರದಲ್ಲಿ ಇರಾನ್ ಮೇಲೆ ದಾಳಿ ಮಾಡಿತು. B-2 ಬಾಂಬರ್ ಜೊತೆಗೆ ಸಬ್ಮರೀನ್ಗಳಿಂದನೂ ಕೂಡ ದಾಳಿಯಾಗಿದೆ. ಸಬ್ಮರೀನ್ನ ಮೂಲಕ 2 ಡಜನ್ ಮಿಸೈಲ್ಗಳು ಇಲ್ಲಿ ದಾಳಿ ಮಾಡಿವೆ. ಟಾಮ್ಹಾಕ್ ಕ್ರೂಸ್ ಮಿಸೈಲ್ಗಳಿಂದ ಅಮೆರಿಕ ನೌಕಾಸೇನೆ ಕೂಡ ಇಲ್ಲಿ ದಾಳಿ ಮಾಡಿದೆ. ಬರೀ ಇಲ್ಲಿ ಯುದ್ಧ ವಿಮಾನ ಮಾತ್ರ ದಾಳಿ ಮಾಡಿಲ್ಲ, ನೌಕಾಸೇನೆ ಕೂಡ ಇಲ್ಲಿ ಟಾರ್ಗೆಟ್ ಮಾಡಿಕೊಂಡು ಕರೆಕ್ಟಾಗಿ ಅಲ್ಲಿ ದಾಳಿ ಮಾಡಿದೆ ಅಂತ. ಫೈಟರ್ ಜೆಟ್ಗಳಿಂದನೂ ಕೂಡ ಇರಾನ್ ಅಣುಸ್ಥಾವರದ ಮೇಲೆ ದಾಳಿಯಾಗಿದೆ. ಏನಾದರೆ ನಿಮಗೆ ಇರಾನ್ ಅಣುಸ್ಥಾವರದ ಮೇಲೆ ಇವರು ದಾಳಿ ಮಾಡಿದ್ದಾರೆ, ಅದನ್ನು ನಾಶ ಮಾಡಿದ್ದೀವಿ ಅಂತ ಅಮೆರಿಕ ಕ್ಲೈಮ್ ಮಾಡ್ತಾ ಇದೆ. ಪ್ರಶ್ನೆ ಏನು ಅಂದರೆ, ಒಂದು 200 ಅಡಿ ಆಳಕ್ಕೋ 300 ಅಡಿ ಆಳಕ್ಕೋ ಇದು ಹೊಡೆಯಬಹುದು ಅಂತ ಅಂದ್ಕೊಳ್ಳೋಣ. ಏಕೆಂದರೆ ಇದು ಬಿದ್ದ ಜಾಗದಲ್ಲೇ ಮತ್ತೆ 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 ದಾಳಿ ಆದರೆ ಅದು ಎಲ್ಲಿ ಅವರು ಅಣ್ವಸ್ತ್ರ ಇಲ್ಲಿ ಇಟ್ಟಿದ್ದಾರೋ ಅಲ್ಲಿಗೂ ರೀಚ್ ಆಗಬಹುದೇನೋ. ಒಂದೇ ಒಂದು ಅಸ್ತ್ರ ಅಷ್ಟು ಡೀಪಾಗಿ ಆಳಕ್ಕೆ ಹೋಗಿ ಅದನ್ನು ಹಾಳು ಮಾಡೋಕ್ಕಾಗಲ್ಲ. ಮರೋರು ಬಹಳ ಟೈಮ್ ಇತ್ತು ಅವ್ರಿಗೆ, ಎಲ್ಲರೂ ಅಣುಸ್ಥಾವರ ಅಂತ ಮಾತಾಡ್ತಾ ಇದ್ದಾರೆ ಅಂದಾಗ ಅಕಸ್ಮಾತ್ 400 kgಗೂ ಮಿಗಿಲಾಗಿರ್ತಕ್ಕಂಥ ಅಣ್ವಸ್ತ್ರಕ್ಕೆ ಬೇಕಾಗುವ ಗುಣಮಟ್ಟದ ಯುರೇನಿಯಂ ಅಲ್ಲಿಂದ ಅವರು ಸ್ಥಳಾಂತರ ಕೂಡ ಮಾಡಿರಬಹುದು. ನೋಡಿ, ಇವರು ಜಲಮಾರ್ಗವನ್ನು ಬಿಟ್ಟಿಲ್ಲ, ವಾಯುಮಾರ್ಗವನ್ನು ಬಿಟ್ಟಿಲ್ಲ. ಇವರು ಹಾಗೆ ಹುಡುಕಿ ಹೋಗಿ ಆ B-2ವನ್ನು ಅಲ್ಲಿ ಬಳಸಿದ್ದಾರೆ ಇಲ್ಲಿ ಅಂತ ಹೇಳಿ. ಇದರಲ್ಲಿ ನಿಜವಾಗ್ಲೂ ನಾಶ ಆಗಿದೆಯಾ, ಅದರ ಮೇಲ್ಮೇಲೆ ನಾಶ ಆಗಿದೆಯಾ, ಒಳಗಿರ್ತಕ್ಕಂಥ ಯುರೇನಿಯಂ ಸೇಫ್ ಆಯಿತಾ, ಬೇರೆ ಕಡೆಗೆ ಸಾಗಿಸ್ಬಿಟ್ರಾ, ಇದ್ರ ಬಗ್ಗೆ ಮಾಹಿತಿ ಇಲ್ಲ. 14 ಬಂಕರ್ ಬಸ್ಟರ್ GBU 57 ಬಾಂಬ್ಗಳ ಮೂಲಕವಾಗಿ ದಾಳಿ ಮಾಡಿದ್ದಾರೆ ಇವರು, ಒಂದಲ್ಲ ಅಂಥೇಳಿ. ಅದು ಬೇಕಾಗುತ್ತೆ. ಅದು ಯಾಕಂದರೆ ನಿಮಗೆ ಒಂದೇ ಒಂದು ಬಂಕರ್ ಬಸ್ಟರ್ ಏನಾಗುತ್ತೆ, ನಿಮಗೆ ಅಲ್ಲಿ ತೋಡ್ಕೊಂಡು ಹೋದರೆ 100 ಅಡಿ 150 ಅಡಿ 200 ಅಡಿ ಹೋಗಬಹುದು ಅಂತ ಅಂದ್ಕೊಳ್ಳೋಣ ನಾವು. ಅದನ್ನು ಮಿಗಿಲಾಗಿ ಇನ್ನೂ ಆಳದಲ್ಲಿ ಇಟ್ಟಿದ್ರೆ ಇವ್ರು ಮಾಡಿರೋದೇ ಪರ್ವತ ಪ್ರದೇಶದಲ್ಲಿ ಇವ್ರು ಮಾಡಿದಾಗ ಅಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳಿರ್ತವೆ. ಆ ಬೆಟ್ಟದ ಒಂದು ಎತ್ತರವೇ 200 ಅಡಿ 300 ಅಡಿ 400 ಅಡಿ ಇರಬಹುದೇನೋ. ಅದರ ಆಳದಲ್ಲಿ, ಅದು ಬೆಟ್ಟದಲ್ಲೂ ಕೂಡ ಇವರು ಏನಾದರೂ ನೆಲಮಾರ್ಗವನ್ನು ಮಾಡಿಕೊಂಡು, ಸುರಂಗ ಮಾರ್ಗವನ್ನು ಮಾಡಿಕೊಂಡು ಅಲ್ಲಿ ಒಳಗಡೆ ಕೊರೆದಿದ್ರೆ ಅವಾಗೇನು ಅಂತ ಗೊತ್ತಿಲ್ಲ ನಮಗೆ. ಒಂದೊಂದು ಬಾಂಬ್ 30,000 ಪೌಂಡ್ ತೂಕ ಹೊಂದಿವೆ ಅವು. ಕಾರ್ಯಾಚರಣೆಯಲ್ಲಿ ಅಮೆರಿಕ ಸೇನೆಯ 125 ಯುದ್ಧ ವಿಮಾನಗಳು ಭಾಗಿಯಾಗಿದ್ದವು. ಆಪರೇಷನ್ ಮಿಡ್ನೈಟ್ ಹ್ಯಾಮರ್ ಇದರ ಬಗ್ಗೆ ಪೆಂಟಗಾನ್ ಮಾಹಿತಿಯನ್ನು ಕೂಡ ಕೊಟ್ಟಿದೆ. B-2 ಸ್ಟೆಲ್ತ್ ವಿಮಾನವನ್ನು ಇಲ್ಲಿ ಬಳಸ್ತಾರೆ. ಅಮೆರಿಕದ ಅತ್ಯಾಧುನಿಕ ಯುದ್ಧ ವಿಮಾನ B-2 ರಡಾರ್ ಕಣ್ತಪ್ಪಿಸುವ ಸಾಮರ್ಥ್ಯಕ್ಕೆ ಇದು ಪ್ರಸಿದ್ಧಿ ಪಡ್ಕೊಂಡಿದೆ. ಏನಾಗುತ್ತೆ, ನಿಮಗೆ ಯುದ್ಧ ವಿಮಾನ ಬಳಸೋ ತಕ್ಷಣ ರಡಾರಲ್ಲಿ ಕಾಣಿಸಿದ ತಕ್ಷಣ ಅವರು ಟಾರ್ಗೆಟ್ ಮಾಡಿ ಹೊಡೆದು ಹಾಕಿಬಿಡ್ತಾರೆ. ಆದರೆ B-2 ಸ್ಟೆಲ್ತ್ ಇದೆಯಲ್ಲ, ಇದು ರಡಾರ್ ಕಣ್ಣಿಗೂ ಕಾಣಿಸಲ್ಲ ಅಂತ. ತುಂಬ ಎತ್ತರದಿಂದ ಇದು ದಾಳಿ ಮಾಡೋದಿದು. ರಡಾರ್ ಕಣ್ತಪ್ಪಿಸಿ ಹೊಡೆಯುವಂಥ ಸಾಮರ್ಥ್ಯ ಇದಕ್ಕಿದೆ ಅಂತ. ವಿಮಾನ ಬಂದಿದ್ದೇ ಗೊತ್ತಾಗಲ್ಲ, ಹೊಡೆದಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ ಅಂತ. ಒಂದು ವಿಮಾನದ ವೆಚ್ಚ ನೋಡಿ, ಒಂದು ವಿಮಾನ ತೊಗೋಬೇಕು ಅಂದರೆ 18,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕಾಗತ್ತೆ. ಇದು ಒಂದೇ ಒಂದು, ಇದೆಲ್ಲರ ಬಳಿಯೂ ಇಲ್ಲ. ಜಗತ್ತಿನಲ್ಲಿ ಯಾರ ಹತ್ರ ಕೂಡ ವಿಮಾನ ಇಲ್ಲ ಅಮೆರಿಕ ಬಿಟ್ಟು. ಇದು ಜಗತ್ತಿನ ಅತ್ಯಂತ ದುಬಾರಿ ಸೇನಾ ವಿಮಾನ. ಇದು ಒಮ್ಮೆ ಇಂಧನ ತುಂಬಿಸ್ಬಿಟ್ರೆ 11,000 ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ. ಆಕಾಶದಲ್ಲಿ ಇಂಧನ ತುಂಬಿಸ್ಕೊಂಡ್ರೆ ಮತ್ತೆ ಅಷ್ಟೇ ದೂರ ಸಾಗುವಂತಹ ಸಾಮರ್ಥ್ಯ ಈ ವಿಮಾನಕ್ಕೆ ಇದೆ. ಸಾಂಪ್ರದಾಯಿಕ ಸ್ಫೋಟಕಗಳ ಜೊತೆಗೆ ಅಣ್ವಸ್ತ್ರವನ್ನು ಕೂಡ ಹೊತ್ತೊಯ್ಯಬಲ್ಲವು.
14,000 kg ತೂಕದ ಬಂಕರ್ ಬಸ್ಟರ್ ಇದು. ಇದನ್ನು ಹೊತ್ತೊಯ್ಯೋದಕ್ಕೆ ಇದಕ್ಕೆ ಮಾತ್ರ ಸಾಧ್ಯವಾಗುತ್ತೆ. ಸಾವಿರಾರು kg ಇಟ್ಕೊಂಡು ಬೇರೆ ಹೊತ್ಕೊಂಡು ಹೋಗೋಕೆ ಆಗಲ್ಲ. ಇಲ್ಲಿ ಇನ್ನೊಂದು ಕಡೆ ಏನಾಗುತ್ತೆ ಅಂದರೆ ನಿಮಗೆ 18,144 kg ಒಟ್ಟು ಹೊತ್ತೊಯ್ಯಬಲ್ಲುವಂತಹ ತೂಕದ ಸಾಮರ್ಥ್ಯ ಈ ವಿಮಾನಕ್ಕೆ ಇದೆ. ಇಷ್ಟು kg 18,144 kgಯನ್ನು ಇದು ಹೊತ್ಕೊಂಡು ಹೋಗಿ ದಾಳಿ ಮಾಡಬಲ್ಲದು ಅಂತ. ಬಂಕರ್ ಬಸ್ಟರ್ ಬಾಂಬ್ ಅಂದರೆ ನೋಡಿ, ಹೆಸರೇ ಸೂಚನೆ ಮಾಡುವಂತೆ ನೆಲದಡಿಯ ನಿರ್ಮಾಣ ನಾಶ ಮಾಡುವಂಥ ಬಾಂಬ್ ಇದು, ನೆಲದ ಮೇಲಲ್ಲ. ಅಣ್ವಸ್ತ್ರ ಹೊಂದಿರದ ಕ್ಷಿಪಣಿಗಳ ಪೈಕಿ ವಿಶ್ವದಲ್ಲೇ ಅತ್ಯಂತ ಶಕ್ತಿಶಾಲಿ ಬಾಂಬ್ ಇದಾಗಿದೆ. ಭೂಮಿಯ 200ರಿಂದ 300 ಅಡಿ ಆಳದವರೆಗೂ ಸಾಗಿ ಧ್ವಂಸ ಮಾಡುವ ಸಾಮರ್ಥ್ಯ ಇದಕ್ಕಿದೆ. ಸರಣಿಯಾಗಿ ಒಂದೇ ಸ್ಥಳದ ಮೇಲೆ ಇದನ್ನು ಹಾರಿಸ್ತಾರೆ, ಒಂದೇ ಸ್ಪಾಟ್. ಅದನ್ನೇ ಹೊಡಿಬೇಕು ಅಂತ ಮಾಡಿದಾಗ ಮೊದಲು ಒಂದು ಹೋಗುತ್ತೆ, ಅದು ಆಳಕ್ಕೆ ಇಳಿಯುತ್ತೆ. ಅದೇ ಜಾಗಕ್ಕೆ ಇನ್ನೊಂದು ಬಂಕರ್ ಬಸ್ಟರ್ ಹೋಗುತ್ತೆ, ಅದು ಇನ್ನೂ ಆಳಕ್ಕೆ ಇಳಿಯುತ್ತೆ. ನಿಮಗೆ ಈ ಬೋರ್ವೆಲ್ ಕೊರಿಬೇಕಾದ್ರೆ ಪೈಪ್ ಚೇಂಜ್ ಮಾಡ್ಕೊಂಡು ಬರ್ತಾರೆ. ಸ್ಟಾರ್ಟಿಂಗು ಒಳಗಡೆ ಒಂದು ಕೊರಿತಾ ಇರುತ್ತೆ, ಅದಕ್ಕೆ ಒಂದೊಂದೇ ಪೈಪನ್ನು ಜಾಯಿನ್ ಮಾಡಿ ಒಳಗಡೆ ಇನ್ನೂ ಕೊರಿಲಿ ಅಂತ ಮಾಡ್ತಾರೆ. ಅದೇ ರೀತಿಯಲ್ಲಿ ಒಂದೇ ಜಾಗ ಇದು ಒಂದರ ಮೇಲೊಂದು ಅಟ್ಯಾಕ್ ಮಾಡಿ ಏನು ಮಾಡ್ತವೆ, ಒಳಗಡೆ ಇರತಕ್ಕಂತಹ ವ್ಯವಸ್ಥೆಯನ್ನು ಹಾಳು ಮಾಡ್ತವೆ. 20.5 ಅಡಿ ಉದ್ದ, 14,000 kg ತೂಕದ ಬಂಕರ್ ಬಸ್ಟರ್ ಬಾಂಬ್ ಇದು. 2,404 kg ಬಾಂಬ್ನಲ್ಲಿ ಸ್ಫೋಟಕದ ತೂಕ 2,404 kg. ಈ ಬಾಂಬಲ್ಲಿರ್ತಕ್ಕಂಥ ಸಿಡಿಮದ್ದಿನ ತೂಕ, ಸ್ಫೋಟಕದ ತೂಕ ಅದು. ಇರಾನ್ನ 3 ಅಣುಸ್ಥಾವರದ ಮೇಲೆ ಬಂಕರ್ ಬಸ್ಟರನ್ನು ಬಳಸಿಕೊಂಡಿದೆ ಅಮೆರಿಕ. GBU-28 ಮತ್ತು GBU-57A-B ಬಂಕರ್ ಬಸ್ಟರ್ ಬಳಸಿದ್ದಾರೆ. ಇಲ್ಲಿ 50,000 ಅಡಿ ಮೇಲಿಂದ ಅಣು ನೆಲೆಯತ್ತ ನುಗ್ಗಿದ್ದು ಬಂಕರ್ ಬಸ್ಟರ್ ನೆಲದ ಮೇಲೆ ಬಿದ್ದು 197 ಅಡಿ ಒಳಗೆ ಹೋಗಿ ಅಣು ನೆಲೆ ನಾಶ ಮಾಡಿದೆ. ಇನ್ನೊಂದು ಕಡೆ ಟಾಮ್ಹಾಕ್ ಕ್ಷಿಪಣಿ, ಅಮೆರಿಕದ ನೌಕಾಪಡೆ ಬಳಸುವಂತಹ ಅತ್ಯಾಧುನಿಕ ದೀರ್ಘಶ್ರೇಣಿಯ ಕ್ಷಿಪಣಿ ಇದು. ಎಲ್ಲ ಹವಾಮಾನಗಳಲ್ಲಿಯೂ ಕೂಡ ಕೆಲಸ ಮಾಡುತ್ತೆ. ಸಬ್ಸಾನಿಕ್ ಅಂದರೆ ಇನ್ನೊಂದು ಕಡೆ ಶಬ್ದಕ್ಕಿಂತ ಸ್ವಲ್ಪ ಕಡಿಮೆ ವೇಗದಲ್ಲಿ ಕ್ರೂಸ್ ಕ್ಷಿಪಣಿ ಇದು ಚಲಿಸುತ್ತೆ. ಹಡಗು ಅಥವಾ ಜಲಂತರ್ಗಾಮಿಗಳಿಂದ ಲಾಂಚ್ ಮಾಡಬಹುದು. ಜಲಂತರ್ಗಾಮಿಯಿಂದನೂ ಅಂದರೆ ಸಬ್ಮರೀನ್ ಅಂತಾರಲ್ಲ, ಸಬ್ಮರೀನಿಂದನೂ ಇದು ಲಾಂಚ್ ಮಾಡಬಹುದಂತೆ. ಕಡಿಮೆ ಎತ್ತರದಲ್ಲಿ ಹಾರೋದ್ರಿಂದ ರಡಾರ್ ಕಣ್ತಪ್ಪಿಸಿ ದಾಳಿ ಮಾಡಬಹುದು. GPS ಆಧಾರದಲ್ಲಿ ಟಾಮ್ಹಾಕ್ ಚಲಿಸುತ್ತೆ. ಹಾರಾಟದ ಮಾರ್ಗ ಮಧ್ಯದಲ್ಲಿ ರೂಟ್ ಕೂಡ ಚೇಂಜ್ ಮಾಡಿಕೊಳ್ಳುತ್ತೆ. ಬಂಕರ್ ಬಸ್ಟರ್ ಬಳಸಿದ್ದು ಯಾಕಪ್ಪ? ಇರಾನ್ನ ಕೆಲ ಅಣು ಕೇಂದ್ರಗಳ ಮೇಲೆ ಈಗಾಗಲೇ ಇಸ್ರೇಲ್ ದಾಳಿ ಮಾಡಿತ್ತು. ಫೋರ್ಡೋ ಭೂಗತ ಪರಮಾಣು ಕೇಂದ್ರದ ಮೇಲೆ ದಾಳಿ ಮಾಡಬೇಕಾಗಿತ್ತು. ಇಸ್ರೇಲ್ ಬಳಿ ಕೂಡ ಆ ಥರದೊಂದು ವೆಪನ್ನೇ ಇರಲಿಲ್ಲ. ನಿಮಗೆ ಅಣ್ವಸ್ತ್ರ ಇದೆ ಅಂತ ಅವ್ರು ಹೇಳೋದು ಬೇರೆ. ಟೆಲ್ ಅವೀವಿಂದ ಅಥವಾ ಅವರು ಇಸ್ರೇಲಿಂದ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಟೆಹರಾನ್ ಮೇಲೆ ಎಲ್ಲೆಲ್ಲೋ ದಾಳಿ ಮಾಡೋದು ಬೇರೆ. ಆದರೆ ಅಣುಸ್ಥಾವರ ಅಂತ ತಾನೇ ಆರೋಪಿಸಿದ್ದ ಶುರುವಾಗಿದ್ದು. ಅಣುಸ್ಥಾವರವೇ ಹಾಳು ಮಾಡದೇ ಇದ್ದರೆ ಇನ್ನೆಲ್ಲ ಹಾಳು ಮಾಡದೇ ಅಂದರೆ ಆಗಲ್ವಲ್ಲ. ಅದಕ್ಕೆ ಅಮೆರಿಕ ಇಸ್ರೇಲ್ನ ನೆರವಿಗೆ ಬಂದಿದ್ದು. ಫೋರ್ಡೋ ನಾಶಕ್ಕೆ ಅಮೆರಿಕ ಕದನ ಪ್ರವೇಶ ಅತ್ಯಗತ್ಯವಾಗಿತ್ತು. 300 ಅಡಿ ಆಳದಲ್ಲಿ ಇರತಕ್ಕಂಥ ಫೋರ್ಡೋ ಭೂಗತ ಪರಮಾಣು ಕೇಂದ್ರ ಇದು. ಇದನ್ನು ಯಾವ ಕ್ಷಿಪಣಿಗೂ ಸಾಧ್ಯ ಇಲ್ಲ, ಅಮೆರಿಕ ಬಳಿ ಇರತಕ್ಕಂಥ ಕ್ಷಿಪಣಿಯನ್ನು ಬಿಟ್ಟರೆ. ಇದನ್ನು ಧ್ವಂಸ ಮಾಡುವ ಸಾಮರ್ಥ್ಯ ಇರೋದು GBU-57 ಬಾಂಬ್ಗೆ ಮಾತ್ರ. ಹಾಗಾಗಿ ಅದನ್ನೇ ಇಲ್ಲಿ ಅಮೆರಿಕ ಬಳಸುತ್ತೆ.